ದೇಶದಲ್ಲಿ ಮೊನ್ನೆ ಡೆಲ್ಲಿಯಲ್ಲಿ ಉಗ್ರರ ದಾಳಿ ಆಯಿತು. ಈ ದಾಳಿಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಯಾವ ಉಗ್ರರು ದೇಶದಲ್ಲಿ 10 ಜನವನ್ನೇ ಸಾಯಿಸಿದ್ರು, ಅದೇ ಸ್ಥಳದಲ್ಲಿ 13 ಜನ ಬ್ಯಾಂಗ್ಳೂರು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಪಾಕಿಸ್ತಾನಿಗಳು. ಅಂಥವ್ರನ್ನೇ ಶೂಟ್ ಆ್ಯಂಡ್ ಸೈಟ್ ಮಾಡಬೇಕು. ಯಾಕಂದರೆ ದೇಶದ್ರೋಹ ಯಾರು ಮಾಡ್ತಾರಲ್ಲ ಅವರೆಲ್ಲ ನಮ್ಮ ದೇಶ ವಿರೋಧಿಗಳೇ. ಈ ಸಂದರ್ಭಗಳನ್ನು ಬಂದಾಗ ದೇಶದ ರಾಜಕಾರಣಿಗಳು ಒಟ್ಟಿಗೆ ಇರಬೇಕು. ನೀವು ಅಲ್ಲಿ ರಾಜಕೀಯ ತರಬೇಡ್ರಿ ದಯವಿಟ್ಟು. ಯಾಕಂದರೆ ನಾವು ಇವತ್ತು ಇರ್ತೀವಿ, ನಾಳೆ ನಾವು ಹೋಗೋರೆ, ನಾವೆಲ್ಲ ಸಾಯೋರೆ, ನಮ್ಮ ಮಕ್ಕಳು ನಮ್ಮ ವಂಶ ಇಲ್ಲಿ ಇರಬೇಕಾಗತ್ತೆ. ಅದಕ್ಕೋಸ್ಕರ ಆ ಭಯೋತ್ಪಾದನಾ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರು ಮಾಡಿದರೂ ಕೂಡ ದೇಶದ್ರೋಹ ಮಾಡಿದರೆ ಅದು ದೇಶದ್ರೋಹವನ್ನೇ. ಹಾಗಾಗಿ ಸ್ಟಾಲಿನ್ ಅವರು ಅಂದವರಾಗಲಿ ಯಾರಾಗಲಿ ಸನಾತನ ಧರ್ಮದ ವಿರುದ್ಧ ಮಾತನಾಡುವವರು ಈ ದೇಶದಲ್ಲಿ ಇರೋದಕ್ಕೆ ಲಾಯಕರಿಲ್ಲ ಅಂತ ನಾವು ಹೇಳ್ಬೋದು. ಯಾಕಂದರೆ ಈ ದೇಶ ಎಲ್ಲರನ್ನೇ ಕೂಡ ಸೇರಿಸಿಕೊಂಡಿರ್ತಕ್ಕಂಥ ದೇಶ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ಎಲ್ಲರೂ ನಮ್ಮವರೇ. ಭೌಗೋಳಿಕವಾಗಿ ನಾವೆಲ್ಲರೂ ಹಿಂದೂಗಳೇ. ಪೂಜ್ಯ ಸ್ವಾಮೀಜಿಗಳೆಲ್ಲರೂ ಹೇಳಿದಾರಲ್ಲ, ಆಚಾರ ಅನುಷ್ಠಾನದಲ್ಲಿ ಮತ್ತೊಂದು ಇರ್ಬೋದು, ಆದರೆ ಈ ದೇಶದಲ್ಲಿ ಹುಟ್ಟಿದವರು ಎಲ್ಲರೂ ಕೂಡ ಹಿಂದೂಗಳೇ ಎಂದಕ್ಕಂಥದ್ದಕ್ಕೆ ಯಾವುದು ಕೂಡ ಇಲ್ಲ. ಹಾಗಾಗಿ ಸ್ಟಾಲಿನ ಹೇಳಿಕೆ ಅದೆಲ್ಲವನ್ನೇ ಕೂಡ ರಾಜಕೀಯ ಪ್ರೇರಿತವಾದ ಹೇಳಿಕೆಯನ್ನು ಬಿಟ್ಟು ಅವರ ಮೇಲೆ ಕೂಡ ಕೇಸು ಆಗಿದೆ. 2-3 ಕಡೆ ಕೇಸು ಮೊನ್ನೆ ಕೂಡ ಆಗಿದ್ದಾವೆ. ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನೇ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಬಗ್ಗೆ ನಾನು ಅವ್ರು ಹೇಳ್ತೀವಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.